ಎಲ್ರಿಗೂ ನಮಸ್ಕಾರ. ನಾನು ಗಾಯತ್ರಿ ಶೇಷಗಿರಿ ಅಂತ ತೀರ್ಥಹಳ್ಳಿಯಿಂದ ಬಂದಿದ್ದೀನಿ. ಲಕ್ಷ ಮನೆಗೆ ಭೇಟಿ ಅಂತ ಹೇಳಿಬಿಟ್ಟು MIO ಹಾಸ್ಪಿಟ್ಲು ಆರ್ಗದಲ್ಲಿರುವಂತಹ ಹಾಸ್ಪಿಟ್ಲಿಗೆ ನಾನು ಈ ದಿನ ಕಾರ್ಯಕ್ರಮಕ್ಕಾಗಿ ಬಂದಿರೋವಂಥದ್ದು. ಭಾಳ ಸಂತೋಷ ಆಗ್ತಾ ಇರೋದು ಏನು ಅಂತಂದರೆ, ತೀರ್ಥಹಳ್ಳಿ ತಾಲೂಕಿನಲ್ಲಿ ಒಂದು MIO ಹಾಸ್ಪಿಟ್ಲು ಪ್ರಾರಂಭ ಆಗಿರೋದಿದೆಯಲ್ಲ, ಒಂದು ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಭಾಳಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಜನರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಾರೆ. ಆದರೆ ಏನಾಗಿದೆ ಅಂತ ಹೇಳಿ ಒಂದು ಅವರಿಗೆ ಮೂಢನಂಬಿಕೆ ಮತ್ತು ಹಿಂಜರಿಕೆ, ಹಣದ ತೊಂದರೆ ಅಥವಾ ಮನೆಯಿಂದ ಯಾವುದೇ ರೀತಿಯ ಸಪೋರ್ಟ್ ಸಿಗದೆ ಇರುವಂಥದ್ದು, ಈ ಎಲ್ಲ ಕಾರಣದಿಂದ ಹೊರಗಿನ ಅಂದರೆ ನಗರ ಪ್ರದೇಶಗಳಿಗೆ ಹೋಗಿಬಿಟ್ಟು ಅವರು ತಪಾಸಣೆ ಮಾಡಲಿಕ್ಕೆ ಅವರಲ್ಲೊಂದು ಹಿಂಜರಿಕೆ ಭಾಳಷ್ಟು ಇರುತ್ತೆ. ನಾನು ಹೇಗೆ ಹೋಗೋದು, ಒಬ್ಬಳೇ ಹೋಗೋದು ಹೇಗೆ, ಅದರಲ್ಲೂ ಹೆಣ್ಮಕ್ಳಿಗೆ ನಾನು ಹೋಗಿಬಿಟ್ಟು ಎಲ್ಲ ವ್ಯವಹಾರಗಳನ್ನು ಅಲ್ಲಿ ಮಾಡಿಬಿಟ್ಟು ಸ್ಕ್ಯಾನಿಂಗು ಅದು ಇದು ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ನನ್ನ ಕೈಯಿಂದ ಅನ್ನುವಂಥ ಆಲೋಚನೆ ಇಟ್ಕೊಂಡು ಭಾಳಷ್ಟು ಸರಿ ಹೊರಗಡೆ ಹೋಗಿ ತಪಾಸಣೆ ಮಾಡಿಸೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಲಾಸ್ಟ್ ಸ್ಟೇಜಿಗೆ ಹೋಗಿರೋಂಥ ಸಂದರ್ಭಗಳೇ ಜಾಸ್ತಿ ಆಗಿರುತ್ತೆ. ಆದರೆ ಈ ದಿನ ನಮ್ಮ ತಾಲೂಕಿನಲ್ಲೇ MIO ಹಾಸ್ಪಿಟ್ಲು ಪ್ರಾರಂಭ ಆಗಿರೋದಿದೆಯಲ್ಲ, ಇದು ತುಂಬ ಜನರಿಗೆ ಉಪಯುಕ್ತ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಒಂದು ನಮಗೇನೇ ಒಂದು ಸಮಸ್ಯೆ ಆದಾಗ ಇಲ್ಲಿ ಹತ್ತಿರದಲ್ಲೇ ಇದೆ ಈ ಥರದೊಂದು ಹಾಸ್ಪಿಟ್ಲು, ನಾವು ಹೋಗೋಣ ತಪಾಸಣೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಒಂದು ಜನರು ಇಲ್ಲಿಗೆ ಧಾವಿಸಿ ಬರೋ ಅಂಥದ್ದು, ಅದು ಒಂದು ತುಂಬ ಒಳ್ಳೆಯ ಜನರಿಗೆ ಇರುವಂಥ ಒಂದು ಲಾಭ ಅಂತ ಅಂದರೆ ಬೆನಿಫಿಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದಾಗಿರೋ ಅಂಥದ್ದು ಇದೆಯಲ್ಲ, ಜನರೆಲ್ಲರಿಗೂ ಕೂಡ ತೀರ್ಥಹಳ್ಳಿ ತಾಲೂಕಿನಲ್ಲಿ ಎಲ್ರಿಗೂ ಕೂಡ ತುಂಬಾ ಸಂತೋಷ ತಂದಿದೆ. ಅದೇ ರೀತಿ ಬೇರೆ ಬೇರೆ ಕಡೆ ನಾವು ಹೆಚ್ಚಿನ ಒಂದು ಕ್ಯಾನ್ಸರ್ ಪೇಷಂಟ್ಗಳನ್ನು ನೋಡ್ತಾ ಇದ್ವಿ. ಆದರೆ ಇವತ್ತು ಮಲೆನಾಡಲ್ಲಿ ತುಂಬ ಆರೋಗ್ಯವಂತರು ಇರ್ತಾರೆ ಅಂತ ಹೇಳಿ ಜನ ಎಲ್ಲರೂ ತಿಳ್ಕೊಳ್ತಾ ಇರ್ತಾರೆ. ಆದರೆ ಇವತ್ತು ಮಲೆನಾಡಿನಲ್ಲಿ ಕೂಡ ಕ್ಯಾನ್ಸರ್ ಭಾಳಷ್ಟು ಹೆಚ್ಚಿನದಾಗಿ ಬಾಧಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಕೂಲಂಕುಷವಾಗಿ ನಾವು ಅಧ್ಯಯನ ನಡೆಸಲೇಬೇಕಾಗಿರುವಂಥದ್ದು. ಯಾಕೆಂದರೆ ಇಲ್ಲಿಯ ಆಹಾರ ಪದ್ಧತಿ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಮ್ಯಾಟ್ರ್ ಆಗುತ್ತೆ ಕ್ಯಾನ್ಸರ್ ಬರಲಿಕ್ಕೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಆ ಕಾರಣಕ್ಕಾಗಿ ಇದೆಲ್ಲವೂ ಅಧ್ಯಯನ ನಡಿಬೇಕು. ಮತ್ತು ಸಮೀಕ್ಷೆ ನಡೀತಾ ಇರೋವಂಥದ್ದು ಇದೆಯಲ್ಲ, ಜನರ ಹತ್ರ ಹೋಗಿಬಿಟ್ಟು MIO ಹಾಸ್ಪಿಟ್ಲನ್ನು ಅವ್ರು ಮಾಡ್ತಾ ಇರೋವಂಥದ್ದು, ಬಹುಶಃ ಜನರ ಹತ್ರ ಹೋದಾಗ ಅವರ ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಂಡಾಗ ಅದಕ್ಕೊಂದು ಪರಿಹಾರ ಸೂಚಿಸಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಇದು ಒಂದು ಉಪಯುಕ್ತವಾದಂಥ ಒಂದು ಯೋಜನೆ. MIO ಹಾಸ್ಪಿಟ್ಲ್ ಅವರು ಮಾಡಿರೋ ಅಂಥದ್ದು ಅದಕ್ಕೆ ಸಕ್ಸಸ್ ಸಿಗಲಿ, ಹಾಗೆ ನಮ್ಮ ಕ್ಯಾನ್ಸರ್ ಪೇಷಂಟ್ಗಳ ಒಂದು ಸಂಖ್ಯೆ ಗಣನೀಯ ರೀತಿಯಲ್ಲಿ ಕಮ್ಮಿ ಆಗಲಿ, ಅವರ ಬದುಕುವ ಒಂದು ಆಶಯಕ್ಕೆ ಹೆಚ್ಚಿನ ಪುಷ್ಟಿ ಸಿಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.